ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮಾತಾಡ್ತಾ ಇರೋದು ಒಬ್ಬ ಮನುಷ್ಯನ ಬಗ್ಗೆ ಅಲ್ಲ, ಮನುಷ್ಯನ ರೂಪದಲ್ಲಿರೋ ಒಬ್ಬ ಡರ್ಟಿ ಡೆವಿಲ್ ಬಗ್ಗೆ. ಸ್ನೇಹಿತರೆ, ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದಿದೆಯಲ್ಲ ಈ ಕೇಸು, ಇದನ್ನ ಕೇಳಿದ್ರೆ ನಮ್ಮ ರಕ್ತ ಕುದಿಯುತ್ತೆ ಸ್ನೇಹಿತರೆ. 19 ವರ್ಷದ ಒಬ್ಬ ಕಿರಾತಕ ತನ್ವೀರ್ ಅಹಮದ್ ಅನ್ನೋ ಕಾಮುಕ ಬರೋಬ್ಬರಿ 180ಕ್ಕೂ ಹೆಚ್ಚು ಅಮಾಯಕ ಹೆಣ್ಣು ಮಕ್ಕಳ ಲೈಫ್ ಜೊತೆ ಚೆಲ್ಲಾಟ ಆಡಿದ್ದಾನೆ. ದಿಸ್ ಈಸ್ ನಾಟ್ ಜಸ್ಟ್ ಎ ಕ್ರೈಮ್, ದಿಸ್ ಈಸ್ ಎ ಸೋಷಿಯಲ್ ಡಿಸಾಸ್ಟರ್. ಸ್ವಲ್ಪ ಯೋಚನೆ ಮಾಡಿ, ಆ ಬಾಲಕಿಯರ ತಂದೆ ತಾಯಿ ತಮ್ಮ ಮಕ್ಕಳನ್ನ ಎಷ್ಟೋ ನಂಬಿಕೆಯಿಂದ ಕಾಲೇಜ್ಗೆ ಕಳಿಸಿರ್ತಾರೆ. ಆದ್ರೆ ಈ ಕಿರಾತಕ ರಾಕ್ಷಸ ಪ್ರೀತಿ ಅಂತ ನಾಟಕ ಆಡಿ ಆ ಮುಗ್ಧ ಮಕ್ಕಳನ್ನ ತನ್ನ ಟ್ರ್ಯಾಪ್ಗೆ ಬೀಳಿಸ್ಕೊಂಡಿದ್ದಾನೆ. ಬರೀ ಮೋಸ ಅಷ್ಟೇ ಅಲ್ಲ, 350ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾನೆ. ಅಂದ್ರೆ ಇವನಿಗೆ ಎಷ್ಟು ಕಲ್ ಮನ್ಸಿರಬಾರ್ದು. ಲೋ ತನ್ವೀರ್, ನಿನಗೂ ಮನೆಯಲ್ಲಿ ಅಕ್ಕ ತಂಗಿರಿ ಇಲ್ವೇನಪ್ಪ? 19 ವರ್ಷಕ್ಕೆ ಇಂಥ ಚೀಪ್ ಮೆಂಟಾಲಿಟಿನ ನಿನಗೆ? ಆ 16-17 ವರ್ಷದ ಹುಡುಗಿಯರ ಭವಿಷ್ಯನ ಹಾಳು ಮಾಡೋಕ್ಕೆ ನಿನಗೆ ಹೇಗಪ್ಪ ಮನ್ಸು ಬಂತು? ನೀನ್ ಮಾಡಿರೋದು ಕ್ಷಮಿಸಲಾಗದ ಅಪರಾಧ. ಸ್ನೇಹಿತರೆ, ಇವನನ್ನ ಸುಮ್ಮನೆ ಜೈಲಿಗೆ ಹಾಕೋದಲ್ಲ, ಇವನಿಗೆ ಎಂತ ಪನಿಷ್ಮೆಂಟ್ ಸಿಗ್ಬೇಕು ಅಂದ್ರೆ ಇದು ಸಮಾಜಕ್ಕೆ ಒಂದು ಪಾಠ ಆಗ್ಬೇಕು. ಈಗ ಪಬ್ಲಿಕ್ ಫುಲ್ ಉರಿಲಿದ್ದಾರೆ. ಸರ್ಕಾರ ಇವನ್ ಮನೆ ಮೇಲೆ ಬುಲ್ಡೋಸರ್ ಓಡಿಸಿದೆ ಅನ್ನೋದು ಒಂದು ಸಮಾಧಾನದ ವಿಷಯ. ಆದರೆ ನ್ಯಾಯ ಅನ್ನೋದು ಆ ಸಂತ್ರಸ್ತ ಹುಡುಗಿಯರಿಗೆ ಸಿಗಬೇಕು. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ಕೊನೆಯದಾಗಿ ಪೋಷಕರಲ್ಲಿ ಒಂದು ಕಿವಿ ಮಾತು. ಎಲ್ಲ ಪೋಷಕರು ದಯವಿಟ್ಟು ಪ್ಲೀಸ್ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣಿಡಿ. ಅವ್ರ ಕೈಯಲ್ಲಿರೋ ಮೊಬೈಲ್ನಲ್ಲಿ ಏನ್ ನಡೀತಾ ಇದೆ, ಅವರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಸಮಾಜದಲ್ಲಿ ಇಂಥ ಸೈಕೋಸು ಎಲ್ಲೆಡೆ ಅವಿತು ಕುಳಿತಿರ್ತಾರೆ. ಮಕ್ಕಳ ಜೊತೆ ಫ್ರೆಂಡ್ಸ್ ತರ ಇರಿ, ಅವ್ರಿಗೆ ಧೈರ್ಯ ತುಂಬಿ. ಇಂಥ ಬ್ಲ್ಯಾಕ್ ಮೇಲರ್ಸ್ಗೆ ಯಾರೂ ಕೂಡ ಬಲಿಯಾಗಬಾರ್ದು. ಈ ಘಟನೆ ಬಗ್ಗೆ ನೀವೇನಂತೀರ ಸ್ನೇಹಿತರೆ? ಈ ಕಾಮುಕನಿಗೆ ಯಾವ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಅಲರ್ಟ್ ಮಾಡಿ. ಸಮಾಜದಲ್ಲಿ ಇಂತಹ ಘಟನೆ ಮತ್ತೆ ಯಾವತ್ತೂ ನಡಿಬಾರದು.